ಇಂದು ಸಿಎಂ ನಾಟಿ ಕಾರ್ಯಕ್ರಮಕ್ಕೆ ಮಧು ಅಣಗಿತ್ತಿಯಂತೆ ರೆಡಿಯಾಗಿದೆ ಸೀತಾಪುರ ಸಿನಿಮಾ ಶೂಟಿಂಗ್ ಲೊಕೇಶನ್ ಅಂತೆ ಕಾಣ್ತಿದೆ ಸೀತಾಪುರದ ರಸ್ತೆಗಳು. ಇವತ್ತು 11 ಗಂಟೆಗೆ ಸಿಎಂ ಅವರು ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಸೀತಾಪುರ ಸಂಪೂರ್ಣವಾಗಿ ಮಧು ಅಣಗಿತ್ತಿಯಂತೆ ರೆಡಿಯಾಗಿದೆ. ಜೊತೆಗೆ ಎತ್ತಿನ ಬಂಡಿಗೆ ಬಣ್ಣದ ಸಿಂಗಾರ, ರಸ್ತೆಗಳಿಗೆಲ್ಲ ತಳಿರು ತೋರಣಗಳೆಲ್ಲ ಕೂಡ ಕಟ್ಟಿ ಸಾಕಷ್ಟು ಒಂದು ರೀತಿಯಾಗಿ ಸಜ್ಜು ಮಾಡಲಾಗಿದೆ. ಕಲರ್ಫುಲ್ ಆಗಿದೆ. ನಾಟಿ ಮಾಡೋದಕ್ಕೆ 100 ಹೆಣ್ಣಾಳು ಜೊತೆಗೆ 100 ಹೆಣ್ಣಾಳು 50 ಗಂಡಾಳು ಇವತ್ತು ಇರ್ತಾರೆ. ಜೊತೆಗೆ LED ಸ್ಕ್ರೀನ್ ನಲ್ಲಿ ಒಂದು ಡಿಸ್ಪ್ಲೇ ಕೂಡ ಇರುತ್ತೆ. ಸೋಬಾನೆ ಕೃಷ್ಣೇಗೌಡರು ಒಂದು ಸಂಗೀತವನ್ನ, ಒಂದು ರೈತ ಗೀತೆಯನ್ನು ಕೂಡ ಹಾಡ್ತಾರೆ. ಈ ಸಂದರ್ಭದಲ್ಲಿ ಕೆಲವೇ ಕ್ಷಣಗಳಲ್ಲಿ ಸುತ್ತೂರು ಶಾಖಾಮಠಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಭೇಟಿ ನೀಡುತ್ತಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದ ಬಳಿ ಇರುವಂತಹ ಮಠದಲ್ಲಿ ಬೆಳಗ್ಗಿನ ಉಪಹಾರವಾಗುತ್ತೆ. ನಂತರ ಬೆಳಗ್ಗೆ 11 ಗಂಟೆಗೆ ಸೀತಾಪುರದಲ್ಲಿ ಭತ್ತದ ನಾಟಿ ಮಾಡ್ತಾರೆ ಕುಮಾರಸ್ವಾಮಿ ಅವರು. ಮಧ್ಯಾಹ್ನ ಭತ್ತದ ನಾಟಿ ಮುಗಿಸಿ ರೈತರ ಜೊತೆ ಸಿಎಂ ಅವರು ಕೂಡ ಸಹಭೋಜನವನ್ನ ಮಾಡ್ತಾರೆ. ಹಾಗಾಗಿ ಇವತ್ತು ಸೀತಾಪುರ ಸಂಪೂರ್ಣವಾಗಿ ಒಂದು ರೀತಿ ಹಬ್ಬದ ವಾತಾವರಣ ಅಲ್ಲಿ ಕಂಡು ಬರ್ತಾ ಇದೆ. ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಒಂದು ಅಲಂಕಾರವನ್ನ ಮಾಡಲಾಗಿದೆ. ಆ ಒಂದು ರಸ್ತೆ ಏನಿದೆ ಸೀತಾಪುರಕ್ಕೆ ಹೋಗುವಂತಹ ರಸ್ತೆ ಈಗ ಸಂಪೂರ್ಣವಾಗಿ ಕಲರ್ಫುಲ್ ಆಗಿ ವರ್ಣರಂಜಿತವಾಗಿ ಕಾಣ್ತಾ ಇದೆ ಸದ್ಯಕ್ಕೆ. ಈಗ ಸಿಎಂ ಅವರು ನಾಟಿ ಮಾಡುವಂತಹ ಒಂದು ಗದ್ದೆಯನ್ನ ನೋಡ್ತಾ ಇದ್ರಿ, ಯಾವ ರೀತಿಯಾಗಿ ರೆಡಿ ಆಗಿದೆ ಅಂತ. ಅದೇ ರೀತಿಯಾಗಿ ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಈಗ ಸದ್ಯಕ್ಕೆ ರೋಡ್ ಕೂಡ ರಾತ್ರೋರಾತ್ರಿ ರೆಡಿ ಆಗಿದೆ. ಸಿಎಂ ಕುಮಾರಸ್ವಾಮಿ ಅವರು ಬರ್ತಿದ್ದಂತೆ ಅಲ್ಲಿ ಈಗಾಗಲೇ ಏನೆಲ್ಲ ತಯಾರಿಯ ಜೊತೆಗೆ ರಸ್ತೆ ಕೂಡ ಡಾಂಬರೀಕರಣ ಮಾಡಿ ರೆಡಿ ಮಾಡಿರುವಂತಹ ದೃಶ್ಯಗಳನ್ನು ಕೂಡ ನೀವು ನೋಡಿದ್ರೆ. ಅದೇ ರೀತಿಯಾಗಿ ಎಲ್ಲೆಂದರಲ್ಲಿ ಒಂದು ಡೆಕೋರೇಷನ್ಗಳನ್ನು ಮಾಡಲಾಗಿದೆ, ಬೇರೆ ಬೇರೆ ಡಿಸೈನ್ಗಳನ್ನು ಮಾಡಿ. ಅದೇ ರೀತಿಯಾಗಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಒಂದು ನೀವು ನೋಡ್ಬೋದು ಎಂಟ್ರೆನ್ಸ್ ನಲ್ಲೇ ರೋಡ್ ಕೂಡ ರೆಡಿ ಆಗಿರೋದು. ರಾತ್ರೋರಾತ್ರಿ ಅಲ್ಲಿ ಡಾಂಬರೀಕರಣದ ಕೆಲಸ ಕೂಡ ಆಗಿದೆ. ಸಿನಿಮಾ ಶೂಟಿಂಗ್ ನಂತೆ ಲೊಕೇಶನ್ಗಳನ್ನ ರೆಡಿ ಮಾಡಿರೋದು. ಈಗ ಎತ್ತಿನ ಬಂಡಿಗೆ ಬಣ್ಣ ಸಿಂಗಾರ ಎಲ್ಲವನ್ನ ಕೂಡ ನೋಡ್ತಾ ಇದ್ದೀರಿ. ಜೊತೆಗೆ ನಾಟಿ ಮಾಡೋದಕ್ಕೆ 100 ಹೆಣ್ಣಾಳು, ಅದೇ ರೀತಿಯಾಗಿ 50 ಗಂಡಾಳಿರುತ್ತೆ. ಅದೇ ರೀತಿಯಾಗಿ ಈಗ ರೈತ ಗೀತೆಯನ್ನು ಹಾಡುವಂತ ಪ್ರಾಕ್ಟೀಸ್ ಕೂಡ ಆಗ್ತಾ ಇದೆ. ಬೇತಾರೆ ಕರ್ಕಂಡು ಪಟ್ಟರೆ ಬರವರ ನಾರೆ ಇನ್ನು ಜಮೀನು ಮಾಲೀಕರಾದಂತಹ ಯೋಗೇಂದ್ರ ಮತ್ತು ದೇವರಾಜ್ ಅವರು ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಕೇಳ್ಕೊಂಡ್ಬರೋಣ. ಈ ನಾಡಿನ ದೊರೆ ಬಂದು ನಮ್ಮ ಜಮೀನಲ್ಲಿ ನಾಟಿ ಮಾಡ್ತಿರೋದ್ರಿಂದ ನಮಗೆ ಭಾರಿ ಸಂತೋಷ ಆಗ್ತಾ ಇದೆ. ರೈತರಿಗೆ ಏನಿಲ್ಲ, ಅವರು ಬಂದು ನಮಗೆ ಆತ್ಮಸ್ಥೈರ್ಯವನ್ನು ತುಂಬುವುದಕ್ಕೋಸ್ಕರ ನಮ್ಮ ಜೊತೆಲೇ ಬಂದು ನಾಟಿ ಮಾಡಿ ಎಲ್ಲರಿಗೂ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಭಾರಿ ಖುಷಿ ಆಗ್ತಾ ಇದೆ. ಈ ನಮ್ಮ ಗೀತೆಗಳು ಮತ್ತೆ ಮಳರಾಯನ ಹಾಡು, ಗದ್ದೆ ನೆಟ್ಟಿ ಹಾಡು, ನಾವು ಗದ್ದೆ ನಾಟಿ ಹಾಕುವಾಗ ದಣುವಾಗಬಾರ್ದಲ್ಲ ಅಂತ ಹೇಳಿ ನಾವು ಗದ್ದೆ ನಾಟಿ ಹಾಕೊಂಡೇ ಹಾಡ್ತೀವಿ. ನಾನು 1986ರಿಂದ ಇಲ್ಲಿವರೆಗೂ ಗದ್ದೆ ನಾಟಿ ಪದ, ಮಳರಾಯನ ಪದ, ಉತ್ತರದೇವಿ ಹಾಡು, ಮತ್ತು ಬೀಗರ್ಜರಿ ಹಾಡು, ಸೋಬಾನಿ ಹಾಡು, ಬೀಸೋಕಲ್ನ ಹಾಡು, ಮತ್ತು ವಸ್ಕೆ ಹಾಡು, ದೇವರ ಹಾಡು ಎಲ್ಲ ಹಾಡು ಹಾಡ್ಕೊ ಬರ್ತಾ ಇದ್ದೀವಿ ನಾವು. CM ಹಾಡಲ್ಲಿ ನಮ್ಗೆ ಸಿಕ್ಕಿದಲ್ಲ ಅವಕಾಶ ಅಂತ ತುಂಬ ಖುಷಿಯಾಗಿದೆ ಸರ್. ಯಾಕೆ ನಾನು 1986ರಿಂದ ಹಾಡ್ತಾ ಬರ್ತಾ ಇದ್ರೆ ನಾನು ಇಂಥ CM ಜೊತೆಲಿ ಹಾಡಿಕೆ ಅವಕಾಶ ಸಿಕ್ಕಿರಲಿಲ್ಲ. ಈ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ರಾಘವೇಂದ್ರ ನನ್ನ ಜೊತೆ. ರಾಘವೇಂದ್ರ, ಈಗ ಸೀತಾಪುರ ಯಾವ ರೀತಿಯಾಗಿ ಕಾಣ್ತಿದೆ? ಒಂದು ರೀತಿಯಾಗಿ ಹಬ್ಬದ ವಾತಾವರಣ ಇದೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸಿಂಗಾರಗೊಂಡಿದೆ, ಜನ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಇವತ್ತು. ಸೊ ಇವತ್ತು ಓವರ್ ಆಲ್ ಹೇಗಿರುತ್ತೆ ದಿನ ಅಂತ? ಹೌದು ವಿನಾಶ್, ಏನು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಅರಳುಕುಪ್ಪೆ ಹಾಗೂ ಸೀತಾಪುರ ಗ್ರಾಮ ವ್ಯಾಪ್ತಿಯ ಏನು ಕೆಂಚೇಗೌಡರ ಜಮೀನಲ್ಲಿ ಇವತ್ತು ಸಿಎಂ ರವರು ಖುದ್ದು ನಾಟಿ ಮಾಡುವ ಮೂಲಕ ಏನು ಮಂಡ್ಯ ಜಿಲ್ಲೆ ರೈತರಲ್ಲಿ ಒಂದು ಆತ್ಮವಿಶ್ವಾಸ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಇಂದು ಬೆಳಗ್ಗೆ 11 ಗಂಟೆಗೆ ಆಗಮಿಸುವಂತಹ ಸಿಎಂ ಕುಮಾರಸ್ವಾಮಿ ಅವರು ಇಲ್ಲಿನ ರೈತರೊಂದಿಗೆ ಸೇರಿ ಇಲ್ಲಿನ ನಾಟಿ ಕಾರ್ಯ ಹಾಕುವ ಮೂಲಕ ಒಂದು ಮಂಡ್ಯ ಜಿಲ್ಲೆಯ ರೈತರಲ್ಲಿ ಒಂದು ಆತ್ಮವಿಶ್ವಾಸಕ್ಕೆ ಮೂಡಿಸಲಿಕ್ಕೆ ಮುಂದಾಗಿದ್ದರು. ಈಗ ನಾವೀಗ ಏನು ಸೀತಾಪುರ ಮತ್ತು ಅರಳುಕುಪ್ಪೆ ಗ್ರಾಮ ವ್ಯಾಪ್ತಿಯ ಕೆಂಚೇಗೌಡರ ಕುಟುಂಬದ ಜಮೀನಲ್ಲಿದ್ದೀವಿ. ಈಗ ನೀವು ದೃಶ್ಯದಲ್ಲಿ ನೋಡಬಹುದು, ಏನು ಇದು ಜಮೀನು ಕಾಣ್ತಾ ಇದೆ. ಈ ಕೆಂಚೇಗೌಡರ ಜಮೀನು ಅಂತ ಇದು ಸುಮಾರು 5 ಎಕರೆ ಜಮೀನು ವ್ಯಾಪ್ತಿ ಇರುವಂತದ್ದು.
ಈ ಒಂದು ಜಮೀನಲ್ಲೇ ಈಗ ಸಿಎಂ ರವರು ನಾಟಿ ಹಾಕುವ ಮೂಲಕ ಏನು ಒಂದು ಈ ಒಂದು ನಾಟಿ ಕಾರ್ಯಕ್ಕೆ ಚಾಲನೆ ಕೊಡ್ತಿದ್ದಾರೆ. ಈಗ ದೃಶ್ಯದಲ್ಲಿ ಏನ್ ಕಾಣ್ತಾ ಇದೆ, ಈ ಒಂದು ಜಮೀನಲ್ಲಿ ಕುಮಾರಸ್ವಾಮಿ ಅವರು ಸುಮಾರು 50 ರೈತರು ಮತ್ತು 150 ರೈತ ಮಹಿಳೆಯರೊಂದಿಗೆ ಸೇರಿ ಒಂದು ನಾಟಿ ಹಾಕ್ತಾರೆ. ಈ ಒಂದು ಜಮೀನಲ್ಲಿ MC13 ಎನ್ನುವ ತಳಿಯ ಭತ್ತವನ್ನು ಹಾಕುವ ಮೂಲಕ ಈ ಒಂದು ಜಮೀನಲ್ಲಿ ಈಗ ಏನು ಇಸ್ರೇಲ್ ಮಾದರಿ ಕೃಷಿ ಅಂತ ಹೇಳ್ತಿದ್ದಾರೆ, ಆ ಕೃಷಿಯ ಮೂಲಕ ಈ ಒಂದು ಭತ್ತ ತಳಿಯನ್ನು ಹಾಕ್ಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿರ್ಬೋದು. ಹಾಗೆ ದೂರದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಏನು ಆ ಜಮೀನಿನಲ್ಲಿ ಹದಗೊಳಿಸುವ ಒಂದು ದೃಶ್ಯ ಕಾಣ್ತಾ ಇದೆ. ಜೊತೆಗೆ ಅಲ್ಲಿ ಎತ್ತುಗಳು ಕೂಡ ಏನೀಗ ಈ ಒಂದು ಜಮೀನನ್ನ ಉಳುವ ಮೂಲಕ ಹದಗೊಳಿಸುವ ಮೂಲಕ ಮೊದಲೇ ಏನು ನಾಟಿಗೆ ಮೊದಲೇ ಒಂದು ಮಾಡಬೇಕು ಆ ಸಿದ್ಧತೆ ಕಾರ್ಯಕ್ಕೂ ಕೂಡ ಈಗ ಸಿದ್ಧವಾಗಿರುವಂತದ್ದು ಕೂಡ ನಮ್ಮ ಜಮೀನಲ್ಲಿ ನೋಡಬಹುದು. ಹಾಗೇನೆ ಕೂಡ ಏನು ಈ ಒಂದು ಜಮೀನಲ್ಲಿ ಏನಿದೆ, ಇದು 5 ಎಕರೆ ಜಮೀನು ವ್ಯಾಪ್ತಿ ಪ್ರದೇಶದಲ್ಲಿ ಏನು ಕೆಂಚೇಗೌಡರ ಕುಟುಂಬದ ಏನು ಲೋಕೇಶ್, ಯೋಗೇಂದ್ರ ಮತ್ತು ಇನ್ನಿಬ್ಬರು ಸೇರಿದಂತ ಈ ಒಂದು ಜಮೀನಲ್ಲಿ ಈಗ ನಾಟಿ ಕಾರ್ಯಕ್ಕೆ ಸಿದ್ಧತೆ ಆಗಿರುವಂತದ್ದು. ಜೊತೆಗೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಹೇಳಿ ನಮ್ಮ ಜೊತೆ ಈಗ ಏನು ಈ ಒಂದು ಜಮೀನಿನ ಮಾಲೀಕರಾದಂತಹ ಯೋಗೇಂದ್ರ ಅವರು ಇದ್ದಾರೆ. ಅವರು ಬನ್ನಿ ಈ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ತೆ. ಸರ್, ಇವತ್ತು ಸಿಎಂ ರವರು ಈ ಒಂದು ನಿಮ್ಮ ಜಮೀನಲ್ಲಿ ನಾಟಿ ಕಾರ್ಯಕ್ಕೆ ಮುಂದಾಗ್ತಿದ್ದಾರೆ, ಏನನ್ಸುತ್ತೆ ಸರ್ ನಿಜಕ್ಕೂ ಸಿಎಂ ರವರು ನಾಟಿ ಕಾರ್ಯ ಮುಂದಾಗಿರೋದು? ಈ ನಾಡಿನ ಪ್ರಭು ನಮ್ಮ ಗದ್ದೆಗೆ ಬಂದು ನಾಟಿ ಮಾಡ್ತಿರೋದ್ರಿಂದ ನಮಗೆ ಭಾರಿ ಖುಷಿ ಆಗ್ತಾ ಇದೆ. ಅದರಿಂದ ಒಳ್ಳೆ ನಮಗೂ ಎಲ್ಲ ಬಂದು ಇಲ್ಲಿ ನಮ್ಮ ಜಮೀನಲ್ಲಿ ಮಾಡ್ತಾರೆ, ನಮಗೆ ಖುಷಿ ಆಗ್ತಾ ಇದೆ. ಸರ್, ಸಿಎಂ ರವರು ಇವತ್ತು ಬರ್ತಾ ಇದ್ದಾರೆ, ಏನೆಲ್ಲ ಕಾರ್ಯಕ್ರಮಗಳು ನಿಗದಿಯಾಗಿದೆ, ನಿಮ್ಗೆ ಏನಾದ್ರು ಮಾಹಿತಿ ಕೊಟ್ಟಿದ್ದಾರೆ ಇವತ್ತಿನಿದೆ ಅಂತ? ಇವತ್ತು ಕಾರ್ಯಕ್ರಮ ಇಲ್ಲಿ ಬಂದ ತಕ್ಷಣ 11 ಗಂಟೆಗೆ ಬಂದು ಹೊಳಲ್ಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮೊದಲು ಪೂಜೆ ನೆರವೇರಿಸಿ ಅಲ್ಲಿಂದ ಬಂದು ನಮ್ಮ ಗದ್ದೆಯಲ್ಲಿ ನಾಟಿಗೆ ಚಾಲನೆ ಕೊಡ್ತಾರೆ. ಅಲ್ಲಿಂದ ಬಂದು ಸ್ಟೇಜ್ ಬಂದು ರೈತರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅದಾದ ತಕ್ಷಣ ರೈತರ ಜೊತೆ ಬೆರ್ತಿ ನಾಟಿ ಮುಗಿದ ತಕ್ಷಣ ಊಟದ ವ್ಯವಸ್ಥೆಯ ಜೊತೆಲೆ ರೈತರ ಜೊತೆಲೆ ಕೂತು ಊಟ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡವ್ರೆ. ಸರ್, ಇವತ್ತು ಸಿಎಂ ನಾಟಿ ಕಾರ್ಯ ಮಾಡ್ತಾ ಇದ್ದಾರೆ, ಅವ್ರ ಜೊತೆಲಿ ಯಾರೆಲ್ಲ ಭಾಗವಹಿಸ್ತಾರೆ, ಮತ್ತೆ ರೈತರು ಮತ್ತೆ ರೈತ ಮಹಿಳೆ ಎಷ್ಟೆಲ್ಲ ಜನರು ಮತ್ತೆ ಈ ಒಂದು ಕಾರ್ಯದಲ್ಲಿ ಭಾಗವಹಿಸುವಂತಿದ್ದಾರೆ? ರೈತರು ಬೇಜಾನ್ ಜನ ಬರ್ತಾರೆ. ಆದ್ರೆ ಇಲ್ಲಿ ಅವ್ರ ಜೊತೆ ಮಾಡೋದಕ್ಕೆ ಹೆಣ್ಣಾಳುಗಳು ಬಂದು ಒಂದು 125 ಜನ ಹೆಣ್ಣಾಳುಗಳು ಬರ್ತಾ ಇದ್ದಾರೆ. ಗಂಡಾಳು ಒಂದು 50 ಜನ ಗಂಡಾಳುಗಳಿದ್ದಾರೆ. ಒಂದು 25 ಏರ್ಗಳಿದ್ದಾರೆ ಬರ್ತಾ ಇದ್ದಾವೆ, ಸೇರ್ಕೊಂಡಿದ್ದಾವೆ. ಅದ್ರ ಜೊತೆಲಿ ನಾವು ಜಮೀನ್ದಾರರು ಎಲ್ಲ ಸೇರ್ಕೊಂಡು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸಿಎಂ ರವರು ಇವತ್ತು ಏನು ನಾಟಿ ಮಾಡ್ತಾ ಇದ್ದಾರೆ, ಆ ನಾಟಿ ಕಾರ್ಯ ನೋಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ರಾಜ್ಯದ ದೊರೆಯುವಂತೂ ನಮ್ಮ ಏನು ಗ್ರಾಮಕ್ಕೆ ಬಂದಿದ್ದಾರೆ, ಆ ಒಂದು ಗ್ರಾಮದಿಂದ ನಿಮ್ಗೆಲ್ಲ ಏನು ಅನ್ಸುತ್ತೆ ಸರ್ ರೈತರಾಗಿ ಹೇಳೋದಾದ್ರೆ? ರೈತರಾಗಿರೋದ್ರಿಂದ ನಮಗೆ ಭಾರಿ ಖುಷಿ ಆಗ್ತಾ ಇದೆ. ಅವರೇ ಬಂದು ನಮಗೆ ಮಾಡ್ತಾ ಇರೋದ್ರಿಂದ ನಮ್ಮ ರೈತಾಪಿ ಜನಕ್ಕೆ ಒಂದು ಸ್ಫೂರ್ತಿ ಬರ್ತಾ ಇದೆ. ಅವರೇ ಬಂದು ನಾಟಿ ಮಾಡಿ ಎಲ್ಲರಿಗೂ ಆತ್ಮಸ್ಥೈರ್ಯವನ್ನು ತುಂಬೋದಕ್ಕೆ ಒಂದು ಅನುಕೂಲ ಆಯ್ತದೆ ಅಂತ ನಮ್ಮ ಭಾವನೆ. ಸೊ ಇದು ರೈತರಾದಂತ ಏನು ಯೋಗೇಂದ್ರ ಹೇಳೋ ಮಾತಾದ್ರೆ, ಈಗ ನಾವು ದೃಶ್ಯದಲ್ಲಿ ಇನ್ನೊಂದು ಕಡೆ ನೋಡ್ಬೋದು, ಏನೀಗ ದೃಶ್ಯದಲ್ಲಿ ಕಾಣಿಸ್ತದೆ, ಈ ಒಂದು ದೃಶ್ಯ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಒಂದು ಶೂಟಿಂಗ್ ಲೊಕೇಶನ್ ಅಂತ ಇವತ್ತು ಕೂಡ ಏನು ಜಮೀನು ಇದೆ ಆ ಜಮೀನು ಬಳಿ ನಡೆಸುವಂತ ಒಂದು ಶೂಟಿಂಗ್ ನ ಲೊಕೇಶನ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ದೂರದಲ್ಲಿ ಏನ್ ಕಾಣ್ತಾ ಇದೆ ಎತ್ತಿನ ಗಾಡಿಗಳು ಅವೆಲ್ಲವೂ ಕೂಡ ಏನು ಇವತ್ತು ಶೃಂಗಾರ ಆಗಿರುವಂತದ್ದು. ಈ ಒಂದು ಶೃಂಗಾರದ ಮೂಲಕ ಏನೋ ಈ ಒಂದು ವಾತಾವರಣ ಏನಿಸುತ್ತೆ, ಶೂಟಿಂಗ್ ನಿಜಕ್ಕೂ ಕೂಡ ಮಾಡುವಂತಹ ಕೆಲಸ ಅನಿಸುತ್ತೆ. ಹಾಗೇನೆ ಕೂಡ ಈ ಒಂದು ಸ್ಥಳಕ್ಕೆ ಏನ್ ಸಿಎಂ ಆಗಮಿಸ್ತಾರೆ, ಆ ಸಿಎಂ ಆಗಮಿಸುವ ಸ್ಥಳಕ್ಕೆ ಈಗ ಪೊಲೀಸ್ ಭದ್ರತೆಯನ್ನು ಕೂಡ ನೋಡಬಹುದಾಗಿದೆ. ಸಾಕಷ್ಟು ಪೊಲೀಸರು ಕೂಡ ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ಈ ಒಂದು ಸ್ಥಳದಲ್ಲಿ ನಿಯೋಜನೆ ಮಾಡುವ ಮೂಲಕ ಈ ಒಂದು ಸ್ಥಳದಲ್ಲಿ ವ್ಯಾಪಕ ಒಂದು ಬಿಗಿ ಬಂದೋಬಸ್ತನ್ನು ಕೂಡ ನಡೆಸಲಾಗ್ತಾ ಇದೆ. ಜೊತೆಗೆ ಈಗ ಏನು ಜಮೀನಿದೆ ಆ ಜಮೀನಿನಲ್ಲಿ ದೃಶ್ಯದಲ್ಲಿ ನೋಡಬಹುದು, ಸಾಕಷ್ಟು ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗೇನೆ ಇಲ್ಲಿ ಏನು ಈ ವೇದಿಕೆ ಕಾಣಿಸ್ತಾ ಇದೆ, ಈ ವೇದಿಕೆಯಲ್ಲಿ ಸಿಎಂ ರವರು ನಾಟಿ ಕಾರ್ಯದ ನಂತರ ಏನು ಒಂದು ರೈತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಯಾಕೆಂದ್ರೆ ಈ ಒಂದು ಜಮೀನಿನ ಬಳಿ ಪಕ್ಕದಲ್ಲಿ ಈ ಒಂದು ವೇದಿಕೆಯನ್ನು ನಿರ್ಮಿಸಿಕೊಂಡು ಈ ಒಂದು ವೇದಿಕೆಯ ಮೇಲೆ ನಿಂತು ಅವರು ಒಂದು ನಾಟಿ ಕಾರ್ಯಕ್ಕೆ ಮಾಡುವ ಮೂಲಕ ರೈತರನ್ನ ಏನು ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆ ಮಂಡ್ಯ ಜಿಲ್ಲೆ ರೈತರಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬಿಸಲಿಕ್ಕೆ ಅಂತ ಹೇಳಿ ಈಗ ಈ ಒಂದು ಜಮೀನಿನಲ್ಲಿ ನಾಟಿ ಮಾಡಿ ಬಳಿಕ ರೈತರನ್ನು ಉದ್ದೇಶಿಸಿ ಭಾಷಣ ಮಾಡುವಂತ ಕಾರ್ಯಕ್ಕೆ ಮುಂದಾಗುವಂತದ್ದು. ಅವಿನಾಶ್, ರಾಘವೇಂದ್ರ, ಇನ್ನೊಂದು ವಿಚಾರ ಏನಂದ್ರೆ ಸಿಎಂ ಅವರು ಬರ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಈಗ ಅಲ್ಲಿ ಕೆಲವೊಂದು ರಸ್ತೆಗಳು ಕೂಡ ಡಾಂಬರೀಕರಣ ಆಗಿದೆ ಅಂತ ರಾತ್ರೋರಾತ್ರಿ ಬಹಳಷ್ಟು ಕಾರ್ಯಕ್ರಮಗಳು ಇಂಪ್ಯಾಕ್ಟ್ ಆಗ್ತವೆ ಅಲ್ವ, ಆದ್ರೆ ಊರಿಗೆ ಉಳ್ಕೊಳ್ಳೋದ ರಸ್ತೆ ಮಾತ್ರ ಅಂತ, ಅದಾದ್ರೂ ಲಾಭ ಆಯ್ತಾ ಅಂತ ಹೇಗೆ ಅಂತ ಆ ಒಂದು ಕೆಲಸಗಳು ಯಾವಾಗ ಆಯ್ತು? ಜೊತೆಗೆ ಭೋಜನ ಕೂಡ ಮಾಡ್ತಾರಂತೆ ಸಿಎಂ ಅವರಲ್ಲೇ, ಅದರಲ್ಲೇನಾದ್ರೂ ವಿಶೇಷತೆ ಇದೆಯಾ ಭೋಜನದಲ್ಲೇನಾದ್ರೂ? ಖಂಡಿತ ಅವಿನಾಶ್, ಏನೀಗ ನಿನ್ನೆ ದಿವಸ ಏನು ಸಿಎಂ ಕಾರ್ಯಕ್ರಮ ನಿಗದಿ ಆಗ್ತಿದೆ, ನಿನ್ನೆ ರಾತ್ರಿಯೂ ಕೂಡ ಏನು ಈ ಒಂದು ಸೀತಾಪುರ ಮತ್ತೆ ಅರಳುಕುಪ್ಪೆ ಗ್ರಾಮ ವ್ಯಾಪ್ತಿಯಲ್ಲಿ ಸೇರಿದಂತಹ ಒಂದು ರಸ್ತೆಗೆ ಏನು ಜಮೀನಿನ ಬಳಿ ಬರುವವರೆಗೂ ಕೂಡ ಸುಮಾರು 1.5 ಕಿಲೋಮೀಟರ್ ಉದ್ದದ ರಸ್ತೆಗೂ ಕೂಡ ನಿನ್ನೆ ರಾತ್ರಿಯೂ ಕೂಡ ಡಾಂಬರೀಕರಣಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಎಲ್ಲೋ ಒಂದು ಕಡೆ ರಾತ್ರೋರಾತ್ರಿ ಈ ಒಂದು ಏನು ರಸ್ತೆಗೆ ಡಾಂಬರೀಕರಣ ಹಾಕಿರೋದು ನಿಜಕ್ಕೂ ಕೂಡ ಈ ಗ್ರಾಮ ಇದೆ, ಈ ಗ್ರಾಮಕ್ಕೆ ರಸ್ತೆ ಭಾಗವನ್ನು ಕರುಣಿಸಿದೆ ಅಂತ ಹೇಳ್ಬೋದು. ಎಲ್ಲವೂ ಕೂಡ ಏನು ಸಿಎಂ ರವರ ಆಗಮನದಲ್ಲಿ ಒಂದು ಬರದ ಸಿದ್ಧತೆಯನ್ನು ಕೂಡ ಈ ಒಂದು ಗ್ರಾಮದಲ್ಲಿ ಮಾಡ್ಕೊಂಡಿದ್ದಾರೆ. ಹಾಗೇನೆ ಕೂಡ ಏನು ಸಿಎಂ ನಾಟಿ ಬಳಿಕ ಏನು ಇಲ್ಲಿನ ರೈತರಿದ್ದಾರೆ ಆ ರೈತರೊಂದಿಗೆ ಕುಳಿತು ಸಿಎಂ ಸ್ವತಃ ಒಂದು ಭೋಜನ ಸ್ವೀಕರಿಸುವ ಮೂಲಕ ಮಂಡ್ಯದ ರೈತರೊಂದಿಗೆ ತಾವು ಕೂಡ ಏನು ಮಣ್ಣಿನ ಮಗ ಅಂತ ನಿರೂಪಿಸಲಿಕ್ಕೆ ಹೊರಟಿದ್ದಾರೆ. ಆ ಒಂದು ನಿರೂಪಣೆ ಮಾಡಲಿಕ್ಕೋಸ್ಕರ ಏನು ಅವರ ಒಂದು ಊಟವನ್ನು ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿರುವಂತದ್ದು. ಹಾಗೇನೆ ಏನು ಈಗ ಮಂಡ್ಯದ ಏನು ಈ ಒಂದು ಜಮೀನಿದೆ ಆ ಜಮೀನಿನ ಬಳಿ ಈಗ ಸಾಕಷ್ಟು ಕೂಡ ಸಚಿವ ಸಂಪುಟವೇ ಕೂಡ ಇಲ್ಲಿಗೆ ಆಗಮಿಸಿದೆ. ಹಾಗೆ ಈಗ ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಅಂತ ಹೇಳಿ ಈಗ ಏನು ಮಂಡ್ಯ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಚಿನ್ಕುಳಿ ಕ್ಷೇತ್ರದ ಅಶೋಕ್ ರವರು ಇದ್ದಾರೆ, ಅವರನ್ನು ನಾವೀಗ ಮಾತಾಡ್ಸೋಣ. ಅಶೋಕ್ ರವರು ಏನ್ ಹೇಳ್ತಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅಂತ?
ಸರ್ ನಮಸ್ತೆ ಸರ್. ಇವತ್ತು ಸಿಎಂ ರವರು ಈ ಒಂದು ಗ್ರಾಮಕ್ಕೆ ಬಂದು ನಾಟಿ ಮಾಲಕ ಮಂಡ್ಯ ಜಿಲ್ಲೆ ರೈತರಿಂದ ಒಂದು ಆತ್ಮವಿಶ್ವಾಸ ತುಂಬಿಸಲಿಕ್ಕೆ ಮುಂದಾಗ್ತದೆ. ಏನು ಸರ್ ಕಾರ್ಯ? ಸರ್, ಏನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 3-4 ವರ್ಷದಿಂದ ಬರ ಹೊಡೆದಿತ್ತು, ಅದರ ರೈತರಿಗೆ ಉತ್ತೇಜನ ಕೊಡೋಕ್ಕೆ ಏನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಿನದಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರೇ ಇವತ್ತು ಬಂದು ಅವ್ರಿಗೆ ಆತ್ಮಸ್ಥೈರ್ಯ ತುಂಬಕ್ಕೆ ಬಂದಿದ್ದಾರೆ. ಇವತ್ತು ಕುಮಾರಣ್ಣ ಮುಖ್ಯಮಂತ್ರಿ ಆಯ್ತಿದ್ದಂಗೆ ಎಲ್ಲ ಅಣೆಕಟ್ಟುಗಳು ತುಂಬಿ ತುಳುಕ್ತಾ ಇದೆ ನೀರು. ಅದರಿಂದ ಅವ್ರಿಗೆ ರೈತರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೋಬಾರ್ದು, ನಾವು ರೈತರ ಜೊತೆ ಇದೀವಿ ಅನ್ನೋ ಒಂದು ಆತ್ಮಸ್ಥೈರ್ಯ ತುಂಬಕ್ಕೆ ಬಂದಿದ್ದಾರೆ ಸರ್. ಸರ್, ಈಗ ಸಿಎಂ ರವರು ಈ ಒಂದು ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಈ ಗ್ರಾಮಕ್ಕೆ ಬಂದಾಗ ಮಂಡ್ಯ ಜಿಲ್ಲೆ ರೈತರಲ್ಲಿ ಒಂದು ಸೇರಿದಂತೆ ರಾಜ್ಯದಲ್ಲೂ ಕೂಡ ಒಂದು ರೈತರಲ್ಲಿ ಒಂದು ಸಮಾಧಾನ ಹೇಳುವಂಥದ್ದು ಆತ್ಮಸ್ಥೈರ್ಯ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಹಾಗಾದ್ರೆ ಇವತ್ತು ಸಚಿವ ಸಂಪುಟವು ಏನಾದ್ರು ಇಲ್ಲಿಗೆ ಬರುತ್ತಾ ಅಥವಾ ಅವರ ಸಚಿವ ಯಾರು ಬರ್ತಾರೆ? ಈಗ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ CS ಪುಟ್ಟರಾಜ್ ಅವರು, DC ತಮ್ಮಣ್ಣ ಅವರು, ಎಲ್ಲ ಜಿಲ್ಲಾ ಶಾಸಕರು, MLCಗಳು ಎಲ್ಲ ಬರ್ತಾ ಇದ್ದಾರೆ. ಜೊತೆಗೆ ಇವತ್ತೇನು ಎಲ್ಲ ಈಗಾಗಲೇ 100 ಹೆಣ್ಣಾಳುಗಳು, 50 ಗಂಡಾಳು, 25 ಎತ್ತಿನ ಏರ್ಗಳು ಎಲ್ಲ ಸಿದ್ಧತೆ ಮಾಡ್ಕೊಂಡು ಎಲ್ಲ ರೆಡಿ ಇದೆ ಸರ್. ಸರ್, ಇವತ್ತು ಸಿಎಂ ಅವರು ಆಗಮನದಲ್ಲಿ ಏನೇನು ಕಾರ್ಯಕ್ರಮ ನಿಗದಿಯಾಗಿದೆ ಮತ್ತು ಯಾವೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಸರ್? ಈಗೇನು 11 ಗಂಟೆಗೆ ಕುಮಾರಣ್ಣವರು ಬಂದ ತಕ್ಷಣ ಈಗಾಗಲೇ ಹೇಳಿದಾಗ 100 ಜನ ಗಂಡಾಳು, 50 ಜನ ಹೆಣ್ಣಾಳು, 25 ಆರುಗಳೆಲ್ಲ ಇದೆ. ಈಗ ಅದರ ಬಗ್ಗೆ ರೈತರಿಗೆ ಉತ್ತೇಜನ ಕೊಡೋಕ್ಕೆ ಈ ಗ್ರಾಮೀಣ ಶೈಲಿಯ ಜನಪದ ಹಾಡುಗಳನ್ನು ಆಡೋಕ್ಕೆ ನಮ್ಮ ಇಲ್ಲಿ ಸುತ್ತಮುತ್ತಲಿನ ಕಲಾವಿದರು ಬಂದಿದ್ದಾರೆ. ಈಗಾಗಲೇ ನೀವೆಲ್ಲ ನೋಡ್ತಿರೋಂಗೆ ಎಲ್ಲ ಗದ್ದೆ ನಾಟಿಗೆಲ್ಲ ರೆಡಿಯಾಗಿದೆ. ಅದಾದ ತಕ್ಷಣ ಗದ್ದೆ ನಾಟಿ ಮುಗಿದ ತಕ್ಷಣ ಬಂದು ರೈತರ ಉದ್ದೇಶಿಸಿ ಕುಮಾರಣ್ಣವರು ಮಾತಾಡ್ತಾರೆ. ಸೊ ಇದಿಷ್ಟು ಅವಿನಾಶ್, ಏನು ಸೀತಾಪುರ ಮತ್ತು ಅರಳುಕುಪ್ಪೆ ಗ್ರಾಮ ವ್ಯಾಪ್ತಿಯಲ್ಲಿ ನಡೀತಿರುವಂತಹ ಒಂದು ಜಮೀನು ನಾಟಿ ಕಾರ್ಯದಲ್ಲಿ ನಡೀತಿರುವಂತಹ ಸಿದ್ಧತೆ ಜೊತೆಗೆ ಈಗಾಗಲೇ ಕೂಡ ಏನು ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಅಶೋಕ್ ರವರು ಕೂಡ ಒಂದು ಮಾತನ್ನು ಹೇಳಿದ್ರು. ಏನು ಮಂಡ್ಯ ಜಿಲ್ಲೆ ರೈತರಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿಸಲಿಕ್ಕಾಗಿ ಅವರು ಸಿಎಂ ಮುಂದಾಗಿರೋದು ನಿಜಕ್ಕೂ ಕೂಡ ನಮ್ಮ ಜಿಲ್ಲೆಯ ಒಂದು ಸದೈವ ಅಂತ ಮಾತನ್ನು ಹೇಳಿದ್ರು ಅಂತದ್ದು. ಧನ್ಯವಾದ ಮಾಹಿತಿಗಾಗಿ ರಾಘವೇಂದ್ರ.